ಎಲ್ಲರಿಗೂ ನಮಸ್ಕಾರ. ಬನ್ನಿ ಉತ್ತಮ ಕೆಲಸದ ವಾತಾವರಣದ ಬಗ್ಗೆ ತಿಳಿದುಕೊಳ್ಳೋಣ. ಸಾವಿರಾರು ಮಹಿಳಾ ಕಾರ್ಮಿಕರು ಸಿದ್ಧ ಉಡುಪುಗಳ ಉತ್ಪಾದನಾ ಕಾರ್ಖಾನೆಯಲ್ಲಿ ದುಡಿಯುತ್ತಿದ್ದಾರೆ. ಅವರಿಗೆಲ್ಲ ಒಳ್ಳೆಯ ಕೆಲಸದ ವಾತಾವರಣವನ್ನು ಒದಗಿಸುವುದು ಆಡಳಿತ ಮಂಡಳಿಯ ಆದ್ಯ ಕರ್ತವ್ಯವಾಗಿರುತ್ತದೆ. ಇಂದು ನಾವು ಕೆಲಸದ ಜಾಗದಲ್ಲಿ ನಡೆಯುವ ಲೈಂಗಿಕ ಕಿರುಕುಳದ ಬಗ್ಗೆ ತಿಳಿದುಕೊಳ್ಳೋಣ. ನೀವು ವಿಡಿಯೋದಲ್ಲಿ ನೋಡಬಹುದು, ಬ್ಯಾಚ್ ಸೂಪರ್ವೈಸರ್, ಇನ್ಚಾರ್ಜ್ ಅಥವಾ ಸಹೋದ್ಯೋಗಿ ಮೈಮುಟ್ಟಿ ಮಾತನಾಡಿಸುತ್ತಿರುವುದು. ಕೆಲಸ ಬಿಟ್ಟ ನಂತರ ಮೊಬೈಲ್ ಫೋನ್ಗೆ ಮೆಸೇಜ್ ಕಳುಹಿಸುವುದು, ಹಿಂಬಾಲಿಸಿಕೊಂಡು ಹೋಗುವುದು, ಮನೆಯನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದಲ್ಲಿ ಅಥವಾ ಇಂತಹ ಅನುಭವಗಳು ನಮಗೆ ಆದಲ್ಲಿ ಇದನ್ನ ಲೈಂಗಿಕ ಕಿರುಕುಳ ಎನ್ನಬಹುದು. ಕಾರ್ಯಸ್ಥಳದಲ್ಲಿನ ಲೈಂಗಿಕ ಕಿರುಕುಳ ಎಂದರೇನು? ನಾವು ಅದನ್ನು ಹೇಗೆ ಗುರುತಿಸುವುದು ಮತ್ತು ನಮ್ಮ ಜೀವನಕ್ಕೆ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ? ಲೈಂಗಿಕ ಕಿರುಕುಳವು ಮಹಿಳೆ ಅಥವಾ ಪುರುಷ ಇಬ್ಬರಿಗೂ ಆಗಬಹುದು. ಲೈಂಗಿಕ ಕಿರುಕುಳ ದೈಹಿಕವಾಗಿ ಕಣ್ಣಿನ ಸನ್ನೆಯ ಮೂಲಕ, ಡಬಲ್ ಮೀನಿಂಗ್ನಲ್ಲಿ ಮಾತನಾಡುವುದು, ಮೊಬೈಲ್ಗೆ ಅಶ್ಲೀಲ ವಿಡಿಯೋ SMS ಕಳುಹಿಸುವುದು, ಕೆಲಸದ ಸ್ಥಳದಲ್ಲಿ ಅವಕಾಶವನ್ನು ಕಾದು ದೈಹಿಕವಾಗಿ ಪ್ರೇರೇಪಿಸಲು ಪ್ರಯತ್ನಿಸುವುದು. ನೀವು ಕೆಲಸ ಮಾಡುವ ಕಂಪನಿಯು ಸಮರ್ಥವಾದ ಆಂತರಿಕ ದೂರು ಸಮಿತಿ ಮತ್ತು ಪಾಲಿಸಿಯನ್ನು ಹೊಂದಿದೆಯೇ ಹಾಗೂ ಮಹಿಳೆಯರ ಸುರಕ್ಷತೆ, ಕೆಲಸದ ವಾತಾವರಣದ ಬಗ್ಗೆ ಕಾಳಜಿ ಇದೆಯೇ ಇಲ್ಲವೇ ಎಂದು ಖಚಿತಪಡಿಸಿಕೊಂಡು ಕೆಲಸಕ್ಕೆ ಸೇರಬೇಕಾಗುತ್ತದೆ. ಪರಸ್ಪರ ಕಾರ್ಮಿಕರ ಯೋಗಕ್ಷೇಮವನ್ನು ವಿಚಾರಿಸುವುದರ ಮೂಲಕವೂ ಸಹಕಾರ್ಮಿಕರಿಗೆ ಆಗಿರುವ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ. ಲೈಂಗಿಕ ಕಿರುಕುಳದ ಘಟನೆಯಿಂದಾಗಿ ಕೆಲಸದ ಮೇಲೆ ಆಸಕ್ತಿ ಕಳೆದುಕೊಳ್ಳಬಹುದು. ಇಂತಹ ಸಮಯದಲ್ಲಿ ನೀವು ಹೆದರದೆ ಧೈರ್ಯವಾಗಿ ಎದುರಾಳಿಯನ್ನ ಅಥವಾ ತೊಂದರೆ ಪೀಡಕರಿಗೆ ನೀನು ಮಾಡುತ್ತಿರುವ ಅಸಮ್ಮತವಾದ ಲೈಂಗಿಕ ದೌರ್ಜನ್ಯದ ಬಗ್ಗೆ ನಾನು ಆಂತರಿಕ ಸಮಿತಿಗೆ ದೂರು ನೀಡಬೇಕಾಗುತ್ತದೆ ಎಂದು ಎಚ್ಚರಿಸಬಹುದಾಗಿದೆ. ಇಂತಹ ಲೈಂಗಿಕ ದೌರ್ಜನ್ಯಗಳ ಸಾಕ್ಷಿ ಸಂಗ್ರಹಣೆಗಾಗಿ ನಮ್ಮ ಆತ್ಮೀಯರ ಸಹಾಯವನ್ನು ಪಡೆದು ಸಾಕ್ಷಿಯನ್ನು ಸಂಗ್ರಹಿಸಿಕೊಳ್ಳಬೇಕಾಗುತ್ತದೆ ಮತ್ತು ಈ ವಿಚಾರವಾಗಿ ಸವಿಸ್ತಾರವಾಗಿ ನಡೆದ ಘಟನೆಯ ಬಗ್ಗೆ ಲಿಖಿತ ದೂರಿನ 6 ಪ್ರತಿಗಳನ್ನು ಆಂತರಿಕ ಸಮಿತಿಗೆ ಸಲ್ಲಿಸಿ ತಾನೂ ಕೂಡ ಅದರಲ್ಲಿ 1 ಪ್ರತಿ ಪಡೆದುಕೊಳ್ಳಬೇಕು. ದೂರುದಾರರು ಘಟನೆ ನಡೆದ 90 ದಿನಗಳ ಒಳಗೆ ಸಮಿತಿಗೆ ಲಿಖಿತ ದೂರು ಸಲ್ಲಿಸಬೇಕು. ಈ ವಿಚಾರವಾಗಿ ಕನಿಷ್ಠ ಪಕ್ಷ ಸಮಿತಿಯ 3 ಸದಸ್ಯರು ಆರೋಪಿಯನ್ನು ಕರೆದು ತಮಗೆ ಬಂದಿರುವ ದೂರಿನ ವರದಿಯ ವಿವರಗಳನ್ನು ತಿಳಿಸಿ ಆರೋಪಿಯ ಅಭಿಪ್ರಾಯ ಮತ್ತು ಆರೋಪದ ತನಿಖೆ ಅಥವಾ ವಿಚಾರಣೆಯನ್ನು ಕೈಗೊಳ್ಳಬೇಕು. ದೂರುದಾರರು ದೂರು ನೀಡಿದ 7 ಕೆಲಸದ ದಿನದ ಒಳಗಾಗಿ ಸಮಿತಿಯು ಆರೋಪಿಗೆ ದೂರಿನ ಪ್ರತಿಯ ಜೊತೆ ನೋಟಿಸನ್ನು ನೀಡಬೇಕು. ಆರೋಪಿಯು ಆ ದೂರಿನ ಪ್ರತಿಗೆ ಸಂಬಂಧಿತ ದಾಖಲೆ ಮತ್ತು ಸಾಕ್ಷಿಯ ಹೆಸರು ಹಾಗೂ ವಿಳಾಸದೊಂದಿಗೆ ನೋಟಿಸು ಸ್ವೀಕರಿಸಿದ ದಿನದಿಂದ 10 ದಿನಗಳ ಒಳಗೆ ಉತ್ತರಿಸಬೇಕು. ಸಮಿತಿಯು ದೂರುದಾರರು ಮತ್ತು ಆರೋಪಿಯಿಂದ ಪ್ರತ್ಯೇಕ ಹೇಳಿಕೆ ದಾಖಲಿಸಿಕೊಳ್ಳಬೇಕು. ವಿಚಾರಣೆಯನ್ನು ದೂರು ಕೊಟ್ಟ 90 ದಿನಗಳ ಒಳಗಾಗಿ ಮುಕ್ತಾಯಗೊಳಿಸತಕ್ಕದ್ದು. ಸಮಿತಿಯು ತನಿಖೆಯ ಸಂದರ್ಭದಲ್ಲಿ ದಾಖಲಿಸಿದ ಸಾಕ್ಷಿ ಆಧಾರದ ಮೇಲೆ ತನಿಖಾ ವರದಿಯನ್ನು ತಯಾರಿಸಿ 10 ದಿನಗಳ ಒಳಗೆ ಆಡಳಿತ ಮಂಡಳಿಗೆ ಶಿಫಾರಸು ನೀಡಲು ಕಳುಹಿಸಬೇಕು. ಆಡಳಿತ ಮಂಡಳಿಯು 60 ದಿನದ ಒಳಗಾಗಿ ಕ್ರಮವನ್ನು ಜರುಗಿಸತಕ್ಕದ್ದು. ಲೈಂಗಿಕ ಅಪರಾಧ ಸಾಬೀತಾದಲ್ಲಿ ಕಂಪನಿಯ ನೀತಿ ನಿಯಮಗಳ ಪ್ರಕಾರ ಈಗ ತಿಳಿಸುವಂತಹ ಶಿಕ್ಷೆಯನ್ನು ವಿಧಿಸಬಹುದು. ಕ್ಷಮಾಪಣಾ ಪತ್ರ, ಎಚ್ಚರಿಕೆ ನೀಡುವುದು, ಪ್ರಮೋಷನ್ ತಡೆ ಹಿಡಿಯುವುದು, ಇನ್ಕ್ರಿಮೆಂಟ್ ತಡೆ ಹಿಡಿಯುವುದು, ಕೆಲಸದಿಂದ ತೆಗೆದುಹಾಕುವುದು ಮತ್ತು ಕೌನ್ಸಿಲಿಂಗ್ಗೆ ಕಳುಹಿಸುವುದು. ನಮ್ಮ ಕೆಲಸದ ವಾತಾವರಣದಲ್ಲಿ ಮಹಿಳಾ ಸುರಕ್ಷತೆಗಾಗಿ ಕಂಪನಿಯ ಪಾಲಿಸಿಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿವೆ. ಆದಾಗ್ಯೂ ಇಂತಹ ಘಟನೆಗಳು ಕೆಲಸದ ಸ್ಥಳದಲ್ಲಿ ನಡೆದರೆ ತಕ್ಷಣವೇ ನೀವು ಕೂಡ ಆಂತರಿಕ ಸಮಿತಿಗೆ ದೂರು ನೀಡಿ ತಮ್ಮ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸಬಹುದಾಗಿದೆ.
ಕೆಲಸದ ವಾತಾವರಣದಲ್ಲಿ ಮಹಿಳಾ ಸುರಕ್ಷತೆಗೆ ಸಂಬಂಧಿಸಿದಂತೆ ಲೈಂಗಿಕ ದೌರ್ಜನ್ಯ ತಡೆಗಟ್ಟುವ ಕುರಿತು ಇಲ್ಲಿಯವರೆಗೂ ತಿಳಿದುಕೊಂಡಿರುವುದಕ್ಕೆ ಧನ್ಯವಾದಗಳು.